ಹಲೋ ಎಲ್ರಿಗೂ ನಮಸ್ಕಾರ. ಇದು ನನ್ನ 2ನೇ ರಿವ್ಯೂ. ಡ್ರ್ಯಾಗನ್ ಗ್ಲಿಮ್ಸ್ ನೋಡಿದ ಮೇಲೆ ಏನು ಹೇಳಬೇಕು ಅಂತ ಅನ್ನಿಸ್ತಾ ಇದೆ ಅಂದರೆ, ಇದೊಂದು ನಶೆಯ ಸ್ಟೋರಿ ಅಂತಿದ್ದಾರೆ, ಹಾಗೆ ತಗೊಳ್ಳೋಣ. ಓಕೆ, ಇದನ್ನು KGF ಯೂನಿವರ್ಸೇ ಅಂತಿದ್ದಾರೆ. ಅಲ್ಲ, KGF ಯೂನಿವರ್ಸ್ ಅಂತ ನಾವು ಯಾವ ರೀತಿ ತಗೋಬೇಕು ಈ ಮೂವಿಗಳನ್ನ? ಈಗ KGF 2 ಓಕೆ, ಸಲಾರ್ ಅಂತ ಬಂತು, ಉಗ್ರಂನೇ ರೀಮೇಕ್ ಮಾಡಿದ್ರು, ಅದಕ್ಕೆ ಸ್ವಲ್ಪ ಏನೇನೋ ಸೇರಿಸಿ ಇದನ್ನು ನಾವು KGF ಯೂನಿವರ್ಸ್ ಆಗಿ ತೊಗೋಬೇಕಂತೆ. ಹೌದಪ್ಪ, ತೊಗೊಳ್ಳೋಣ, ಸರಿ. ಇಲ್ಲ, ಉಗ್ರಂ ರೀಮೇಕ್ ಇದ್ದು ಅದಕ್ಕೆ ಏನೋ ಮಿಕ್ಸ್ ಮಾಡಿದ್ದಾರೆ, ಇದನ್ನು KGF ಯೂನಿವರ್ಸ್ ಆಗಿ ತೊಗೊಳ್ಳೋಣ ಅಂದರೆ, ಇಲ್ಲಿ ಮತ್ತೆ KGF ಅಲ್ಲಿರುವ ಗರುಡನೇ ಇಲ್ಲಿ ಸಲಾರಲ್ಲಿದ್ದಾನೆ. ಮತ್ತು ಇನ್ನೊಂದು ಬಗೀರ ಇದೆ, ಅದು KGF ಯೂನಿವರ್ಸೇ, ಅಲ್ಲೂ ಗರುಡ ಇದ್ದಾನೆ. ಕ್ಯಾರೆಕ್ಟರ್ ಅದೇ ಅಲ್ಲ, ನೇಮ್ ಅದೇ ಅಲ್ಲ, ಬಟ್ ವ್ಯಕ್ತಿ ಅವನೇ. ಹೀಗಾದರೆ ನಾವು ಯೂನಿವರ್ಸ್ ಆಗಿ ಹೇಗೆ ತೊಗೋಬೇಕಿದು? ಅಷ್ಟೊಂದು ಕನ್ವಿನ್ಸ್ ಆಗಿರಲ್ಲ ಅಲ್ವಾ? ಗೈಸ್, ರಿಯಲಿ ನನಗಂತೂ ಉಗ್ರಂ, KGF 2 ನನಗಂತ ಒಬ್ಬಂಗೆ ಅಲ್ಲ, ಎಲ್ಲರೂ ಪ್ರಶಾಂತ್ ನೀಲ್ಗೆ ಹ್ಯಾಟ್ಸ್ ಆಫ್ ಹೇಳ್ತಿದ್ರು. ಆ ಥರ ಮೂವಿ ಇದೆ. ಈ ಥರ ಆದಮೇಲೆ ಈ ಥರ ಅನ್ನೋಕ್ಕೇನು, ಅದೇ ಬಂದಿರೋ ಕ್ಯಾರೆಕ್ಟರ್ ಆ ವ್ಯಕ್ತಿಗಳೇ ವಾಪಸ್ ನಾವು ಮೂವಿಲಿ ನೋಡಿದರೆ, ಮತ್ತು ಉಗ್ರಂ ರೀಮೇಕ್ನೇ ನಾವು ಸಲಾರಲ್ಲಿ ನೋಡಿದರೆ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿರಲ್ಲ KGF ಯೂನಿವರ್ಸ್ಗೆ ಅಂತ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಹೇಳ್ಬೇಕನ್ನಿಸ್ತು, ಹೇಳಿದೆ. ಆ್ಯಂಡ್ ಎನಿವೇಸ್, ಮೂವಿ ಥರ ನೋಡೋಣ, ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡೋಣ, ಎಂಜಾಯ್ ಮಾಡೋಣ. ಇಷ್ಟೇ ಇರತ್ತಾ, ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಗೈಸ್, ಬಾಯ್. ಇದೇ ರೀತಿ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.